ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಸಿಂಹರಾಶಿ ಅವ್ರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ನೀವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನ್ಕೋತೀರಾ? ಕೇತು ಲಗ್ನದಲ್ಲೇ ಇರೋದ್ರಿಂದ ಇಷ್ಟು ದಿನ ನಿಮ್ಗೆ ಜೀವನನೇ ಬೇಡ ಅಂತ ಅನ್ಸ್ತಿತ್ತು. ಯಾರೆಲ್ಲ ವ್ಯಕ್ತಿಗಳು ಒಳ್ಳೆಯವರ ಕೆಟ್ಟವರ ಅಂತ ನೀವು ತಿಳ್ಕೊಂಡಿದ್ದೀರಾ? ನೀವು ಸೋಲನ್ನ ಗೆಲುವನ್ನ ಸಮಾನವಾಗಿ ನೋಡಿದ್ರೆ ಈ ತಿಂಗಳು ಒಳ್ಳೇದಾಗತ್ತೆ. ಈ ತಿಂಗಳು ನಿಮ್ಮ ಕೆಲಸದಲ್ಲಿ ಒಳ್ಳೆ ಅವಕಾಶಗಳು ಸಿಗುತ್ತೆ. ಸೂರ್ಯ ಬುಧ 10ನೇ ಮನೇಲಿರೋದ್ರಿಂದ ನಮ್ಮ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ಆಗತ್ತೆ. ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ ಅವರಿಗೆಲ್ಲ ಖಂಡಿತವಾಗ್ಲೂ ಕೆಲಸ ಸಿಗತ್ತೆ. ಟ್ರಾನ್ಸ್ಫರ್, ಇನ್ಕ್ರಿಮೆಂಟ್, ಪ್ರಮೋಷನ್ಗೆ ಪ್ರಯತ್ನ ಪಡ್ತಿರೋರ್ಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಈ ತಿಂಗಳು ಸಾಲ್ವ್ ಆಗತ್ತೆ. ಈ ತಿಂಗಳು ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಕೂಡ ಮಾಡಬಹುದು, ಅದರಿಂದ ಕೂಡ ಲಾಭಗಳಿದೆ. ಹೊಸದಾಗಿ ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ಅಲ್ಲಿ ಹೂಡಿಕೆ ಏನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೆ ತುಂಬಾ ಶುಭವಾಗಿರುತ್ತೆ. ಮುಂದೆ ಹೊಸ ಅವಕಾಶಗಳು ಸಿಕ್ಕಿ ತುಂಬಾನೇ ಲಾಭಗಳಾಗತ್ತೆ. ಈ ತಿಂಗಳು ಬೇರೆ ಪ್ರವಾಸಕ್ಕೆ ಹೋಗೋದಾದ್ರೆ ಹುಷಾರಾಗಿರಿ. ನೀರಿನಿಂದ ಗಂಡಾಂತರ ಇದೆ. ಸ್ವಿಮ್ಮಿಂಗ್, ಸಮುದ್ರದಲ್ಲಿ ಹುಷಾರಾಗಿರಿ. ಯಾರೆಲ್ಲ ಮದುವೆಗೆ ಪ್ರಯತ್ನ ಪಡ್ತಿರ್ತೀರಾ ಅವ್ರಿಗೂ ಕೂಡ ತುಂಬಾ ಶುಭವಾಗಿರುತ್ತೆ. ಕೆಲಸನೂ ಬೇಗ ಸಿಗುತ್ತೆ. ಮದುವೆನೂ ಕೂಡ ಈ ತಿಂಗಳು ಬೇಗ ಆಗತ್ತೆ. ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಬರ್ಬೋದು. ಪ್ರತಿದಿನ ಮುಂಜಾನೆ ಸೂರ್ಯನ್ಗೆ ಅರ್ಘ ನೀಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಈ ತಿಂಗಳು ಪರಿಹಾರಗಳಾಗತ್ತೆ.